ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಸ್ಮೃತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಇದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ಏನೂ ಇಲ್ಲ. ಸೊ ನೀವೇನಾದರೂ 10th ಪಾಸ್ ಮಾಡಿದರೆ, PU ಆಗಿದ್ದರೆ, ಎನಿ ಡಿಗ್ರಿ ಅವರು ಈ ಒಂದು ಜಾಬ್ನ ಮಾಡ್ಬೋದು. ಮತ್ತು ಇದನ್ನು ನೀವು ಪಾರ್ಟ್ ಟೈಮ್ ಆಗು ಕೂಡ ಮಾಡ್ಬೋದು, ಫುಲ್ ಟೈಮ್ ಆಗು ಕೂಡ ಮಾಡ್ಬೋದು. ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲ, ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ. ಹೌಸ್ ವೈಫ್ಸ್, ರಿಟೈರ್ಡ್ ಪರ್ಸನ್ಸ್, ಸ್ಟೂಡೆಂಟ್ಸ್ ಯಾರು ಬೇಕಿದ್ರೂ ಕೆಲಸ ಮಾಡ್ಬೋದು. ದಿನದಲ್ಲಿ 3ರಿಂದ 4 ಅವರ್ ಕೆಲಸ ಮಾಡಿದರೆ ಸಾಕು. 1 ಗಂಟೆಗೆ 600ರಿಂದ 700 ರೂಪಾಯಿನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಲ್ಲಿ ವೀವ್ ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಇಲ್ಲಿ ನೀವು ಇಲ್ಲಿ ನಮ್ಮ ಒಂದು ಏನು ಕಂಟ್ರಿ ಇದೆ ಅದನ್ನು ನೋಡಿಕೊಂಡು ನಾವು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ. ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೊಳ್ಳಿ. ನಾನು ಒಂದು ಫಿಲ್ಟರ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು. ನೋಡ್ಬೋದು ಇಲ್ಲಿ ನೀವು ರಿಮೋಟ್ ಫ್ರಮ್ ಇಂಡಿಯಾ ಅಂತಿದೆಯಲ್ಲ, ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟೈಸ್ ಸಾಫ್ಟ್ ಫಾರ್ AI ಟ್ರೈನಿಂಗ್. ನೀವು AIನ ಟ್ರೈನಿಂಗ್ ಮಾಡೋದಕ್ಕೆ, ಸೊ ನಿಮಗೇನಾದರೂ ನೀವು ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿದ್ದೀರಾ ಅಂತಂದರೆ ಈ ಒಂದು ಜಾಬ್ ಕೂಡ ಕ್ಲಿಕ್ ಮಾಡಿ ನೋಡ್ಬೋದು ನೀವು. ಅದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಂಡಿಯಾ ಅಂತ ಇರುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿ. ಓಕೆನಾ. ಇಲ್ಲಿ ಲ್ಯಾಂಗ್ವೇಜಸ್ದು ಕೂಡ ಇದೆ. ಇಲ್ಲಿ ಗ್ಲೋಬಲ್ ಅಂತ ಇದೆಯಲ್ಲ, ಆ ಗ್ಲೋಬಲ್ ಅಂತ ಅಂದರೆ ಪ್ಯಾನ್ ಇಂಡಿಯಾ ರಿಕ್ರೂಟ್ಮೆಂಟ್ನ ತಗೋತಾ ಇದ್ದಾರೆ. ಇಲ್ಲೂ ಕೂಡ ಲ್ಯಾಂಗ್ವೇಜಸ್ನ ನೋಡಿಕೊಂಡು ತಗೋಬೋದು ವರ್ಕ್ನ. ಸೊ ನೀವು ನಿಮಗೆ ಏನಕ್ಕೆ ಕಂಪ್ನಿ ಕಡೆಯಿಂದ ನಿಮಗೆ ಮೇಲ್ ಬರ್ತಾ ಇಲ್ಲ ಅಂತಂದರೆ, ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಆ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಒಂದು ರೆಸ್ಯೂಮ್ನ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಯಿತು ಅಂತಂದರೆ ಮಾತ್ರ ನಿಮಗೆ ಕಂಪ್ನಿ ಕಡೆಯಿಂದ ಮೇಲ್ ಅಥವಾ ಕಾಲ್ ಬರುತ್ತೆ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಆ ರೀತಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ರಿಮೋಟ್ AI ಟ್ರೈನಿಂಗ್ ಫಾರ್ ಕನ್ನಡ ರೈಟರ್ಸ್ ಅಂತ ಇದೆ. ಸೊ ಇವಾಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಇಂಗ್ಲೀಷು ಬೇಕಾಗಿಲ್ಲ. ಓಕೆನಾ. ರಿಮೋಟ್ ವರ್ಕ್ ಆಗಿರುತ್ತೆ. ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ಆರ್ ವೇರ್ ಎವರ್ ಯು ವಾಂಟ್. ಫ್ಲೆಕ್ಸಿಬಲ್ ಅವರ್ಸ್, ವರ್ಕ್ ಎನಿ ಟೈಮ್, ಯು ಸೆಟ್ ಯುವರ್ ಶೆಡ್ಯೂಲ್ಡ್. ವೀಕ್ಲಿ ಪೇಮೆಂಟ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಪ್ರೊಫೆಷನಲ್ ಗ್ರೋತ್ ಕೂಡ ಚೆನ್ನಾಗಿದೆ. ಇಲ್ಲಿ ಇವಾಗ ನೋಡ್ಕೋಬೋದು ಆಪರ್ಚುನಿಟಿ ಬಗ್ಗೆ. ಇವ್ರೇನು ಮಾಡ್ತಾ ಇದ್ದಾರೆ, ಟ್ಯಾಲೆಂಟೆಡ್ ಪರ್ಸನ್ಸ್ನ ನೋಡ್ತಾ ಇದ್ದಾರೆ. ಕನ್ನಡ ತುಂಬ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಸೊ ಇಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಕೆಲಸನ ಮಾಡಬೇಕಾಗತ್ತೆ. ಇದು ಫ್ರೀಲ್ಯಾನ್ಸರ್ ಟೈಪ್ ವರ್ಕ್ ಇರುತ್ತೆ. ಓಕೆನಾ. ಯು ಮೇ ಕಾಂಟ್ರಿಬ್ಯೂಟ್ ಯುವರ್ ಎಕ್ಸ್ಪರ್ಟೈಸ್ ಬೈ ರೀಡಿಂಗ್ ಕನ್ನಡ ಟೆಕ್ಸ್ಟ್ ಇನ್ ಆರ್ಡರ್ ಟು ರ್ಯಾಂಕ್ ಎ ಸೀರೀಸ್. ಇಲ್ಲೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇವಾಗ ChatGPT ಇದೆ ಅಲ್ವಾ, ಅಲ್ಲೇನಾದರೂ ನಾವು ಸರ್ಚ್ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸರ್ಚ್ ಮಾಡ್ತೀರಾ, ಇನ್ ಕನ್ನಡ ಅಂತ ಕೊಡ್ತಿರಾಗ ಕನ್ನಡದಲ್ಲಿ ನಮಗೆ ಟೆಕ್ಸ್ಟ್ ಬರುತ್ತೆ ಅಲ್ವಾ, ಆ ರೀತಿಯಾಗಿ ನೀವಿಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೀರೀಸ್ನ ನೀವು ರ್ಯಾಂಕ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದರೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಮ ಕಂಪ್ನಿ ಕಡೆಯಿಂದ ಸಿಗುತ್ತೆ. ರೈಟಿಂಗ್ ಎ ಶಾರ್ಟ್ ಸ್ಟೋರಿ ಇನ್ ಕನ್ನಡ ಅಬೌಟ್ ಅ ಗಿವನ್ ಟಾಪಿಕ್. ಅವರು ಒಂದು ಟಾಪಿಕ್ನ ಕೊಡ್ತಾರೆ ಅದನ್ನು ನೀವು ರಿಸರ್ಚ್ ಮಾಡಿ ಪ್ರತಿಯೊಂದನ್ನು ಗೂಗಲ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ಒಂದು ಚಿಕ್ಕ ಸ್ಟೋರಿ ಬರೆದ್ಬಿಟ್ಟು ಅವ್ರಿಗೆ ಕಳಿಸ್ಬೇಕಾಗುತ್ತೆ. ತುಂಬಾ ಈಸಿ ಇರುತ್ತೆ ವರ್ಕು. ಸೊ ಯಾವುದೇ ರೀತಿಯಾದಂಥ ಏಜ್ ಕ್ವಾಲಿಫಿಕೇಷನ್ ಇಲ್ಲ, ಏಜ್ ಲಿಮಿಟ್ ಇಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ. ವೀಕ್ಲಿ ಪೇಮೆಂಟ್ಸ್ ಇದೆ. ಪರ್ ಅವರ್ ನಿಮಗೆ 600ಇಂದ 700 ರೂಪೀಸ್ನ ಅರ್ನ್ ಮಾಡ್ಬೋದು. ಎಕ್ಸಾಂಪಲ್ ಆಫ್ ಎ ಡಿಸರಬಲ್ ಎಕ್ಸ್ಪರ್ಟೈಸ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಆಸ್ ಅ ಪ್ರೊಫೆಷನಲ್ ಟ್ರಾನ್ಸ್ಲೇಟರ್. ಸೊ ಇವರು ಇದ್ದರೆ ಎಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ಲಿ ಪೇ ರೇಟ್ಸ್ ಫಾರ್ ಕೋರ್ ಪ್ರಾಜೆಕ್ಟ್ ವರ್ಕ್ ಬೈ ಕನ್ನಡ ರೈಟಿಂಗ್. ಸೊ 7.5 1 ಅವರ್ಗೆ $7.5 ಅಂತ ಇದೆ. ಸೊ ನೀವು ಇದನ್ನು ಚೆಕ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ
ವೇರಿ ಆಗ್ತಾ ಇರುತ್ತೆ ಪ್ರಾಜೆಕ್ಟ್ಸ್ದು. ವಾಟ್ ಟು ಎಕ್ಸ್ಪೆಕ್ಟ್ ಅಂತ ಕೇಳ್ತಿದ್ರೆ, ಫಿಲ್ ಇನ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಕ್ರಿಯೇಟ್ ಅಕೌಂಟ್. ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ವೆರಿಫೈ ಯುವರ್ ಐಡೆಂಟಿಟಿ ಆ್ಯಂಡ್ ಫೋನ್ ನಂಬರ್, ಪಾಸ್ ಎ ಸ್ಕಿಲ್ಸ್ ಅಸೆಸ್ಮೆಂಟ್ ಫಾರ್ ದ ಇಂಟರ್ವ್ಯೂ. ಸೊ ಇಲ್ಲಿ ನೀವು ಇಂಟರ್ವ್ಯೂನ ಪಾಸ್ ಮಾಡೋದಕ್ಕೆ ಅಥವಾ ಇದು ಮಾಡೋದಕ್ಕೆ ಒಂದು ಅಸೆಸ್ಮೆಂಟ್ ಟೆಸ್ಟ್ನ ಕೊಡ್ತಾರೆ, ಅದನ್ನು ಪಾಸ್ ಮಾಡಬೇಕು. ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ, ಅರ್ನಿಂಗ್ ಕೂಡ ಮಾಡ್ತೀರಾ. ಇಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಇಂಟು ಮಾರ್ಕ್ ಇರೋದೆಲ್ಲ ಕಂಪಲ್ಸರಿ. ಫಸ್ಟ್ ನೇಮಲ್ಲಿ ನಿಮ್ಮ ನೇಮ್ ಹಾಕಿ, ಲಾಸ್ಟ್ ನೇಮಲ್ಲಿ ಸರ್ನೇಮ್ ಹಾಕಿ, ಸರ್ನೇಮ್ ಇಲ್ಲ ಅಂತಂದರೆ ಇನ್ಷಿಯಲ್ ಹಾಕಿ, ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ಇಲ್ಲೇನು ಹಾಕ್ತೀರಾ ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು. ಇಲ್ಲಿ ರೆಸ್ಯೂಮ್ನ ಈ ಒಂದು ಜಾಬ್ಗೆ ಏನೇನು ಸಂಬಂಧಪಟ್ಟಿರುತ್ತೆ ಅದನ್ನು ಸ್ಕಿಲ್ಸ್ನ ಗೂಗಲ್ ಮಾಡಿ ನೋಡಿ ನಿಮ್ಮ ರೆಸ್ಯೂಮಲ್ಲೇ ಆ್ಯಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಆವಾಗ ನಿಮಗೆ ಹೈರ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾವುದೋ ಒಂದು ರೆಸ್ಯೂಮ್ನ ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ಟು ನನಗೆ ಕಂಪ್ನಿ ಕಡೆಯಿಂದ ಕಾಲ್ ಬರ್ತಿಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ರೆಸ್ಯೂಮು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆರ್ ಯು ಎ ನೇಟಿವ್ ಕನ್ನಡ ಸ್ಪೀಕರ್ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಹಾಕಿ. ಹ್ಯಾವ್ ಯು ಸ್ಟಡಿ ಕನ್ನಡ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್? ಹೌದು, ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ಕೂಡ ಕನ್ನಡ ಓದಿರ್ತಾರೆ, ಎಸ್ ಅಂತ ಟಿಕ್ ಮಾಡಿ. ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ರಿಸೈಡ್ ಅಂತ ಇದೆ, ಇಂಡಿಯಾ ಅಂತ ಹಾಕಿ. ಆರ್ ಯು ಅಥರೈಸ್ಡ್ ಟು ವರ್ಕ್ ಇನ್ ದ ಕಂಟ್ರಿ ಯು ಆರ್ ಕರೆಂಟ್ಲಿ ಲಿವಿಂಗ್ ಇನ್ ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಹಾಕಿ. ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ನಾನು ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಎಲ್ಲ ಇನ್ಫಾರ್ಮೇಷನ್ನು ಫಿಲ್ ಮಾಡಾಯಿತು. ಇವಾಗ ನಾನು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ. ವಿ ಹ್ಯಾವ್ ಸೆಂಟ್ ಎ ಕನ್ಫರ್ಮೇಷನ್ ಇಮೇಲ್ ಟು ಅಂತ ಕೊಟ್ಟಿದ್ದಾರೆ. ಯು ವಿಲ್ ಗೆಟ್ ಬ್ಯಾಕ್ ಟು ಯು ಇಫ್ ಯು ಆರ್ ಸೆಲೆಕ್ಟೆಡ್ ಟು ಕಂಟಿನ್ಯೂ ಇನ್ ದ ಅಪ್ಲಿಕೇಶನ್ ಪ್ರೊಸೆಸ್ ವಿತಿನ್ ದ ನೆಕ್ಸ್ಟ್ 24 hours. ಇಫ್ ಯು ಡೋಂಟ್ ಸಿ ದ ಇಮೇಲ್ ಪ್ಲೀಸ್ ಚೆಕ್ ಯುವರ್ ಸ್ಪ್ಯಾಮ್ ಫೋಲ್ಡರ್ ಅಂತ ಕೇಳ್ತಿದೆ. ಇವಾಗ ನಾವು ಅಪ್ಲಿಕೇಶನ್ನ ಹಾಕಾಯಿತು. ಇವಾಗ ನಾವೇನು ಇಮೇಲ್ ಐ ಡಿ ಕೊಟ್ಟಿರ್ತೀವಿ ಅದಕ್ಕೆ ಒಂದು ಕನ್ಫರ್ಮೇಷನ್ ಇಮೇಲ್ ಐ ಡಿ ಕನ್ಫರ್ಮೇಷನ್ ಮೇಲ್ನ ಕಳಿಸಿರ್ತಾರೆ. ನೀವೇನಾದರೂ ಸೆಲೆಕ್ಟ್ ಆದರೆ ವಿತಿನ್ 24 hours ನೆಕ್ಸ್ಟ್ 24 ಗಂಟೆ ಒಳಗಡೆ ನಿಮಗೆ ಅಗೇನ್ ಒಂದು ಮೇಲ್ ಬರುತ್ತೆ. ನೆಕ್ಸ್ಟ್ ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ನೀವೇನಾದರೂ ಬಂದಿರೋ ಇಮೇಲ್ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಓಪನ್ ಮಾಡಿಕೊಂಡು ಅಲ್ಲಿ ಸ್ಪ್ಯಾಮ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ಕೆಲವೊಂದು ಸಲ ಅಲ್ಲೂ ಕೂಡ ಮೆಸೇಜಸ್ಸು ಬಂದಿರುತ್ತೆ. ನಾನು ನನ್ನ ಇಮೇಲ್ ಐ ಡಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಓಕೆನಾ? ನಿಮ್ಮ ಒಂದು ಇಮೇಲ್ ಐ ಡಿನ ಚೆಕ್ ಮಾಡಿ ಬಂದಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಇತ್ತು ಅಂತ ಅನಿಸಿದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ನೀವು ಗೂಗಲ್ಗೆ ಹೋಗಿ ಔಟ್ಲೈಯರ್ ಅಂತ ಸರ್ಚ್ ಮಾಡಿ. ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಪ್ರೋಸೆಸ್ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇದೇ ರೀತಿಯಾಗಿ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮಗೆ ಯಾವುದು ಸೂಟಬಲ್ ಆಗುತ್ತೆ ನೋಡಿಕೊಂಡು ಎಲ್ಲ ಜಾಬ್ಗಳಿಗೂ ಕೂಡ ಅಪ್ಲೈ ಮಾಡಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.